ಹಾಯ್, ಹೇಗಿದ್ದೀರಾ? ಸೊ ನಾನಿವತ್ತೊಂದು ಸಾಂಗ್ ಕೇಳಿಸ್ಕೊಳ್ತಿದ್ದೆ. ಆ ಸಾಂಗ್ ಕೇಳಿಸ್ಕೊಳ್ತಿದ್ದಾಗ ನನಗೆ ಅದೇ ನನ್ನ ಹಳೇ ಮೊಮೆಂಟ್ಸ್ ಎಲ್ಲ ನೆನಪಾಯ್ತು. ನನಗೆ ಯಾವಾಗ ನಾ ಫಸ್ಟ್ ಆ ಸಾಂಗ್ನ ಕೇಳಿಸ್ಕೊಂಡಿದ್ದೆ ಆ ಮೊಮೆಂಟ್ಸ್ ಎಲ್ಲ ನನಗೆ ನೆನಪಾಯ್ತು. ಇಷ್ಟು ಬ್ಯೂಟಿಫುಲ್ ಅಲ್ಲ? ಸೊ ಇವತ್ತು ನಾನು ಮಾತಾಡ್ತಿರೋ ವಿಷಯ ಸಿಂಪಲ್, ನಾಸ್ಟಾಲ್ಜಿಯಾ. ಇಟ್ಸ್ ಅ ಬ್ಯೂಟಿಫುಲ್ ವರ್ಡ್, ಆಯ್ತಾ? ಸೊ ನಮ್ಗೆಲ್ರಿಗೂ ಒಂದು ಸಾಂಗ್ ಅಥವಾ ಒಂದು ಟ್ಯೂನ್ ಅಥವಾ ಒಂದು ಏನಾದರೂ ಒಂದು ಸೀನು ಮತ್ತೆ ನಾವು ಅದನ್ನು ಅನುಭವ ಮಾಡಿದಾಗ ನಮ್ಗೆ ಅದೇ ಹಳೆ ಮೊಮೆಂಟ್ಸ್ ಎಲ್ಲ ನೆನಪ. ಇಟ್ಸ್ ಇಸ್ ಬ್ಯೂಟಿಫುಲ್, ರೈಟ್? ಅದೇ ಹಳೆ ಕ್ಷಣಗಳು ಮತ್ತೆ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈ ಬ್ಯೂಟಿಫುಲ್ ವರ್ಡ್ ನಾಸ್ಟಾಲ್ಜಿಯಾ ಅನ್ನೋದಿದೆಯಲ್ಲ, ಒಂದಂತೂ ನಮ್ಗೆಲ್ರಿಗೂ ಕಲಿಸ್ತು. ಅದು ಏನಂತ ಗೆಸ್ ಮಾಡ್ಬೋದಾ? ಏನಂದರೆ that live in the present to the fullest. ಎಸ್, ಯಾಕಂದರೆ ಆ ಹಳೆ ಮೂಮೆಂಟ್ಸ್ ಎಲ್ಲ ನಮ್ಗೆ ಅವಾಗ ಸ್ಪೆಷಲ್ ಆಗದೆ ಇರ್ಬೋದು, ಬಟ್ ಇವಾಗ ಅದೇ ಮೂಮೆಂಟ್ಸ್ ಎಲ್ಲ ಮತ್ತೆ ಜ್ಞಾಪಿಸುವಾಗ ಅಥವಾ ಮತ್ತೆ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆಲ್ಲ ತುಂಬ ಸ್ಪೆಷಲ್ ಅನ್ಸುತ್ತೆ. ಸೊ ಬಿಫೋರ್ ದಿಸ್ ಮೂಮೆಂಟ್ ಫೇಡ್ಸ್, who knows, this could be your future, right? I mean, this could be the nostalgic moment that you might remember in your future, ಅಲ್ವಾ? ಸೊ ಲೆಟ್ಸ್ ಲೀವ್ ಇನ್ ದ ಪ್ರೆಸೆಂಟ್ ಟು ದ ಫುಲ್ಲೆಸ್ಟ್. ನಾಳೆ ಏನಾಗುತ್ತೋ, ಮುಂಚೆ ಏನಾಗಿತ್ತು ನಮ್ಗೆ ಬೇಕಾಗಿಲ್ವಾ? ಲೆಟ್ಸ್ ಲೀವ್ ಫಾರ್ ಟುಡೇ. ಸೊ ದಿಸ್ ಮೈಟ್ ಬಿ ದ ಫ್ಯೂಚರ್ ನಾಸ್ಟಾಲ್ಜಿಕ್ ಮೂಮೆಂಟ್ ಅಲ್ವಾ? ಸಿಗುವ ನೆಕ್ಸ್ಟ್ ವಿಡಿಯೋಗೆ. ಬಾಯ್. ಒಂದು ವಿಷಯ ಹೇಳೋದಕ್ಕೆ ಮರ್ತೋಗಿತ್ತು. ಹೋಗೋದಕ್ಕಿಂತ ಮುಂಚೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಸೆಂಡ್ ಟು ಯುವರ್ ಫ್ರೆಂಡ್ಸ್. ಓಕೆನಾ? ಲೆಟ್ಸ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್ ಬಾಯ್.